ನಮಸ್ತೆ. ಇವತ್ತಿನ ಸೆಷನಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದರೆ ಏನು, ಅದನ್ನು ಯಾರು ಫೈಲ್ ಮಾಡಬೇಕಾಗತ್ತೆ ಮತ್ತು ಅದಕ್ಕೆಲ್ಲ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಸೆಷನಲ್ಲಿ ಹೋಗ್ತಾ ಇದ್ದೇವೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಇಟ್ ಈಸ್ ಎ ಫಾರ್ಮ್ used to file information about the income and tax to the income tax department. The tax liability of a taxpayer is calculated based on the income. In case the return shows that excess tax has been paid during a year, then the individual will be eligible to receive an income tax refund from the income tax department. So ITR ಏನು ಅಂತ ಹೇಳಿದರೆ ಅದು ಒಂದು ಫಾರ್ಮ್, ಅದನ್ನು SSC ಫಿಲಪ್ ಮಾಡಿಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡಬೇಕಾಗುತ್ತೆ. ಸೊ ಎಷ್ಟು ಇನ್ಕಮ್ ಬಂದಿದೆ ಮತ್ತು ಎಷ್ಟು ಟ್ಯಾಕ್ಸ್ ಅವ್ರು ಕಟ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ಒಂದು ಫಾರ್ಮಲ್ಲಿ ಫಿಲಪ್ ಮಾಡಿ ಡಿಪಾರ್ಟ್ಮೆಂಟಿಗೆ ಕೊಡಬೇಕಾಗುತ್ತೆ. ಅದನ್ನು ನಾವು ಆ ಫಾರ್ಮನ್ನು ITR ಅಂತ ಹೇಳ್ತೇವೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೇವೆ. ಸಪೋಸ್ ಒಬ್ಬ SSC ಹೆಚ್ಚು ಟ್ಯಾಕ್ಸನ್ನು ಕಟ್ಟಿದ್ದಾರೆ ಅಂತ ITR ಅಲ್ಲಿ ಆಫೀಸರ್ಸಿಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ದ್ಯಾಟ್ ಎಕ್ಸೆಸ್ ಟ್ಯಾಕ್ಸ್ ವಿಲ್ ಬಿ ರೀಫಂಡ್ ಬೈ ದ ಅಥಾರಿಟಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರೀಫಂಡ್ ಮಾಡ್ತಾರೆ SSCಗೆ. ನೆಕ್ಸ್ಟ್ ಟಾಪಿಕ್ ನಾವು ಸ್ಟಡಿ ಮಾಡೋದು ಯಾವುದು ಅಂತ ಹೇಳಿದರೆ, ಪರ್ಸನ್ಸ್ ಲಯಬಲ್ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಯಾವ್ಯಾವ ಪಾರ್ಟೀಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಬೇಕಾಗುತ್ತೆ ಅದರಲ್ಲಿ ಬರುವಂಥದ್ದು. ಮೊದಲಿಗೆ ಆಲ್ ಇಂಡಿವಿಜುವಲ್ಸ್ ಅಪ್ ಟು ದ ಏಜ್ ಆಫ್ 60 whose total income for a financial year exceeds rupees 2,50,000 ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಟೋಟಲ್ ಇನ್ಕಮ್ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಟೋಟಲ್ ಇನ್ಕಮ್ 2,50,000ಕ್ಕಿಂತ ಜಾಸ್ತಿ ಲಿಮಿಟ್ ಕ್ರಾಸ್ ಮಾಡುತ್ತೆ ಅಂತ ಇದ್ದರೆ ಆ ಸಂದರ್ಭದಲ್ಲಿ ಅವರು ITR ಅನ್ನು ಫೈಲ್ ಮಾಡಬೇಕಾಗುತ್ತೆ. ಈಗ ಸೀನಿಯರ್ ಸಿಟಿಸನ್ಸ್ ಅಂತ ಬಂದಾಗ ಹೂಸ್ ಏಜ್ ವಿಲ್ ಬಿ ಬಿಟ್ವೀನ್ 60 to 80 ಇಯರ್ಸ್, ದ ಲಿಮಿಟ್ ಇನ್ಕ್ರೀಸಸ್ ಟು 3 lakh ಜಾಸ್ತಿ ಇನ್ಕಮ್ ಇದೆ ಅಂತ ಇದ್ದಾಗ ITR ಅನ್ನು ಅವರು ಫೈಲ್ ಮಾಡಬೇಕಾಗುತ್ತೆ. ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೇವೆ. ಸೊ 80 ಆ್ಯಂಡ್ ಅಬೋವ್ ಇದ್ದಾರೆ ಅಂತ ಇದ್ದು ಅವರಿಗೆ ಲಿಮಿಟ್ ಎಷ್ಟು ಅಂತ ಹೇಳಿದರೆ ₹5 lakhs. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ ಇನ್ಕಮ್ ಅಮೌಂಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಬಿಫೋರ್ ಫ್ಯಾಕ್ಟರಿಂಗ್ ಇನ್ ದ ಡಿಡಕ್ಷನ್ಸ್ allowed under section 80C to 80U and other exemptions under section 10. ಎರಡನೇ ಪಾರ್ಟಿ ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಬೇಕು ಅಂತ ಹೇಳಿದರೆ, ಆಲ್ ರಿಜಿಸ್ಟರ್ಡ್ ಕಂಪ್ನೀಸ್ ದಟ್ ಜನರೇಟ್ ಇನ್ಕಮ್ ರಿಗಾರ್ಡ್ಲೆಸ್ ಆಫ್ ವೆದರ್ ದೇ ಹ್ಯಾವ್ ಮೇಡ್ ಎನಿ ಪ್ರಾಫಿಟ್ ಆರ್ ನಾಟ್ ಥ್ರೂ ದ ಇಯರ್. ಸೊ ರಿಜಿಸ್ಟರ್ಡ್ ಕಂಪನೀಸ್ ಏನಿರುತ್ತೆ ಅವರು ಆ ಒಂದು ಫಿನಾನ್ಷಿಯಲ್ ಇಯರಿನಲ್ಲಿ ಅವರು ಪ್ರಾಫಿಟ್ ಅರ್ನ್ ಮಾಡಲಿ ಅಥವಾ ಮಾಡದೇ ಇರಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಲೇಬೇಕಾಗುತ್ತೆ. ಸೊ ಇನ್ಕಮನ್ನು ಜನ್ರೇಟ್ ಮಾಡಿದರೆ ಮಾತ್ರ ನಾವು ITR ಅನ್ನು ಫೈಲ್ ಮಾಡ್ತೇವೆ ಅಂತ ಆ ರೀತಿಯಾಗಿರೋದಿಲ್ಲ. ಸಪೋಸ್ ಯಾವ ರಿಜಿಸ್ಟರ್ಡ್ ಕಂಪನೀಸ್ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಲಾಸನ್ನು ಅನುಭವಿಸಿದೆ ಅಂತ ಇದ್ದರೂ ಸಹ ಅವರು ITR ಅನ್ನು ಫೈಲ್ ಮಾಡಲೇಬೇಕಾಗುತ್ತೆ. ಮೂರನೇ ಪಾರ್ಟಿ ಯಾರು ಅಂತ ಹೇಳಿದರೆ, ದೋಸ್ ಹೂ ವಿಶ್ ಟು ಕ್ಲೇಮ್ ಎ ರೀಫಂಡ್ ಆನ್ ದ ಎಕ್ಸೆಸ್ ಟ್ಯಾಕ್ಸ್ ಡಿಡಕ್ಟೆಡ್ ಫ್ರಮ್ ದ ಇನ್ಕಮ್ ವಿಚ್ ದೇ ಹ್ಯಾವ್ ಪೇಡ್ ಎಕ್ಸ್ಟ್ರಾ. ಸೊ ಇಲ್ಲಿ ಇನ್ಕಮ್ TDS ಆಗಿರುತ್ತೆ, ಅದು ಜಾಸ್ತಿ ಅವರು ಟ್ಯಾಕ್ಸನ್ನು ಪೇ ಮಾಡಿದ್ದಾರೆ ಅಂತ ಇದ್ದು ಅದು ಎಕ್ಸೆಸ್ ಟ್ಯಾಕ್ಸ್ ಅವರಿಗೆ ವಾಪಸ್ ಬರಬೇಕು ಅಂತ ಇದ್ದಾಗ ಆ ಸಂದರ್ಭದಲ್ಲಿ ಅಂದರೆ ಎಕ್ಸೆಸ್ ಟ್ಯಾಕ್ಸ್ ರೀಫಂಡ್ ಆಗಬೇಕು SSCಗೆ ಅಂತ ಇದ್ದ ಸಂದರ್ಭದಲ್ಲಿ ITR ಅನ್ನು ಫೈಲ್ ಮಾಡಬೇಕಾಗತ್ತೆ. ಫೋರ್ತ್ ಪಾರ್ಟಿ ಯಾರು ಅಂದರೆ ಇಂಡಿವಿಜುವಲ್ಸ್ ಹೂ ಹ್ಯಾವ್ ಅಸೆಟ್ಸ್ ಆರ್ ಫಿನಾನ್ಷಿಯಲ್ ಇಂಟ್ರೆಸ್ಟ್ ಎಂಟಿಟೀಸ್ ದ್ಯಾಟ್ ಆರ್ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ. ಸೊ ಯಾವ ವ್ಯಕ್ತಿಗೆ ಒಂದು ಆಸ್ತಿ ಏನಿದೆ, ಅಸೆಟ್ಸ್ ಏನಿದೆ ಅಥವಾ ಫಿನಾನ್ಷಿಯಲ್ ಇಂಟ್ರೆಸ್ಟ್ ಎಂಟಿಟೀಸ್ ಏನಿದೆ ಅದು ಇಂಡಿಯಾದಿಂದ ಹೊರ ದೇಶದಲ್ಲಿ ಇದೆ ಅಂತ ಇದ್ದಾಗ ಅವರು ಸಹ ITR ಅನ್ನು ಫೈಲ್ ಮಾಡಬೇಕಾಗುತ್ತೆ. ಐದನೇ ಪಾರ್ಟಿ ಯಾವುದು ಅಂತ ಹೇಳಿದರೆ, ಫಾರಿನ್ ಕಂಪ್ನೀಸ್ ದಟ್ ಎಂಜಾಯ್ ಟ್ರೀಟಿ ಬೆನಿಫಿಟ್ಸ್ ಆನ್ ಟ್ರಾನ್ಸಾಕ್ಷನ್ಸ್ ಮೇಡ್ ಇನ್ ಇಂಡಿಯಾ. ಸೊ ಫಾರಿನ್ ಕಂಪನೀಸ್ ಇಂಡಿಯನ್ ಕಂಪನೀಸ್ ಜೊತೆ ಕೊಲ್ಯಾಬ್ರೇಷನನ್ನು ಮಾಡಿಬಿಟ್ಟು ಬೆನಿಫಿಟನ್ನು ಪಡ್ಕೊಳ್ತಾ ಇದೆ ಅಂತ ಇದ್ದಾಗ ಆ ಫಾರಿನ್ ಕಂಪ್ನಿ ಏನು ಮಾಡಬೇಕಾಗುತ್ತೆ, ITR ಅನ್ನು ಫೈಲ್ ಮಾಡಬೇಕಾಗತ್ತೆ. ಸಿಕ್ಸ್ತ್ ಪಾರ್ಟಿ ಯಾರು ಅಂತ ಹೇಳಿದರೆ, ನಾನ್ ರೆಸಿಡೆಂಟ್ ಇಂಡಿಯನ್ಸ್. ಸೊ NRIs who earn or accrue more than 2,50,000 in India in a single financial year. ಸೊ ಒಂದು ವರ್ಷದಲ್ಲಿ NRI ಅಂತ ಕರೆಸಿಕೊಂಡಂಥ SSC ಏನಿದ್ದಾರೆ ಅವರ ಆದಾಯ 2,50,000ಕ್ಕಿಂತ ಜಾಸ್ತಿ ಇದೆ ಇಂಡಿಯಾದಲ್ಲಿ ಅಂತ ಇದ್ದಾಗ ITR ಅನ್ನು ಅವರು ಫೈಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಡೆಪೋಸಿಟ್
deposits. So an aggregate amount of rupee 1 crore or more in current accounts. ಸೊ ಕರೆಂಟ್ ಅಕೌಂಟಿನಿಂದ ಅವರು ಕರೆಂಟ್ ಅಕೌಂಟಿನಲ್ಲಿ 1 crore ಜಾಸ್ತಿ ಅಮೌಂಟನ್ನು ಡೆಪಾಸಿಟ್ ಮಾಡಿದ್ದಾರೆ ಅಂತ ಇದ್ದಾಗ ಆ ಸಂದರ್ಭದಲ್ಲಿ ಅವರು ITR ಅನ್ನು ಫೈಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾರ್ಟ್ ಈಸ್ ಸ್ಪೆಂಡ್ rupees 2 lakh or more on foreign travel for himself or herself or any other person. ಸೊ ಒಬ್ಬ SSC 2 ಲಕ್ಷದಕ್ಕಿಂತ ಜಾಸ್ತಿ ಫಾರಿನ್ ಟ್ರಾವೆಲ್ ಮೇಲೆ ಅವರು ಸ್ಪೆಂಡ್ ಮಾಡ್ತಾ ಇದ್ದಾರೆ. ತಾವೇ ಸ್ವತಃ ಫಾರಿನಲ್ಲಿ ಹೋಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು 2 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಹಣವನ್ನು ವ್ಯಯ ಮಾಡಿದ್ದಾರೆ, ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನು ಫಾರಿನಿಗೆ ಕಳಿಸ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಅವರು 2 ಲಕ್ಷದ ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಹಣವನ್ನು ವ್ಯಯ ಮಾಡಿದ್ದಾರೆ ಅಂತ ಇದ್ದಾಗಲೂ ಸಹ ಅದರ ಮಾಹಿತಿಯನ್ನು ITR ಅಲ್ಲಿ ಕೊಡಬೇಕಾಗುತ್ತೆ, ITR ಅನ್ನು ಫೈಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 9th part is incur and expense aggregating rupees 1 lakh or more towards consumption of electricity. ಅಂತ ಹೇಳಿದರೆ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿಯನ್ನು ನಾವು ಉಪಯೋಗಿಸ್ತಾ 1 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ನಾವು ಕರೆಂಟ್ ಬಿಲ್ಲನ್ನು, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಪೇ ಮಾಡ್ತಾ ಇದ್ದೇವೆ ಅಂತ ಇದ್ದರೆ ಅಂಥ SSCಯು ಸಹ ITR ಅನ್ನು ಫೈಲ್ ಮಾಡಬೇಕಾಗುತ್ತೆ. Last one is it is mandatory for companies and firms which includes limited liability partnerships registered in India to file their income tax return in India irrespective of the income earned or loss incurred during the year. ಸೊ ಕಂಪಲ್ಸರಿ ಆಗಿ ಒಂದು ಕಂಪ್ನಿ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ಸ್ ಆಗಿರ್ಬೋದು, ಆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪು ಸಹ ಬರುತ್ತೆ. ಈ ಕಂಪ್ನಿ ಮತ್ತು ಪಾರ್ಟ್ನರ್ಶಿಪ್ ಫರ್ಮ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರುತ್ತೆ ಮತ್ತು ಅವರು ಸಹ ಇನ್ಕಮ್ ಬರಲಿ ಆ ಫಿನಾನ್ಷಿಯಲ್ ಇಯರಲ್ಲಿ ಅಥವಾ ಲಾಸ್ ಇನ್ಕರ್ ಆಗಿರಲಿ, ಅವ್ರು ಏನು ಮಾಡಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಆ ಪರ್ಟಿಕ್ಯುಲರ್ ಇಯರಲ್ಲಿ ಫೈಲ್ ಮಾಡಲೇಬೇಕಾಗುತ್ತೆ. ಒಬ್ಬ SSC ತಮ್ಮ ಆ್ಯನ್ಯುವಲ್ ಇನ್ಕಮ್ ಮೇಲೆ ಅವರು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ, ITR ಅಲ್ಲಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸೊ ITR ಅಲ್ಲಿ ಬರೀ ಮಾಹಿತಿ ಕೊಟ್ಟರೆ ಸಾಕಾಗೋದಿಲ್ಲ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಸಹ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಒಬ್ಬ SSC ತನ್ನ ಆ್ಯನ್ಯುವಲ್ ಇನ್ಕಮ್ ಮೇಲೆ ಅವರು ITR ಅನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ITR ಅನ್ನು ಫಿಲ್ ಮಾಡಲಿಕ್ಕೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ ಅವರು ತಯಾರಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಅಥವಾ ಅದರ ಬೇಸಿಸ್ ಮೇಲೆ ITR ಅನ್ನು ಫೈಲ್ ಅಪ್ ಮಾಡಬೇಕಾಗುತ್ತೆ. ಅದರಲ್ಲಿ 4 documents, there are 4 documents which are required to fill ITR. First one is Bank and Post Office Savings Account Passbook and Public Provident Fund Account Passbook. So SB ಅಕೌಂಟ್ ಅದರಲ್ಲಿ ಡಾಕ್ಯುಮೆಂಟ್ಸ್ ಮೊದಲಿಗೆ ಬರುವಂಥದ್ದು ಬ್ಯಾಂಕ್ ಆ್ಯಂಡ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಪಾಸ್ಬುಕ್, PPF ಅಕೌಂಟ್ ಪಾಸ್ಬುಕ್, ಸ್ಯಾಲ್ರಿ ಸ್ಲಿಪ್ಸ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕು, ಪಾನ್ ಕಾರ್ಡ್, ಫಾರ್ಮ್ 16. ಫಾರ್ಮ್ 16ಅಲ್ಲಿ ಇಂಟ್ರೆಸ್ಟ್ ಸರ್ಟಿಫಿಕೇಟ್ಸ್ ಫ್ರಮ್ ಬ್ಯಾಂಕ್ಸ್ ಆ್ಯಂಡ್ ಪೋಸ್ಟ್ ಆಫೀಸ್ ವಿಚ್ ಇನ್ಕ್ಲೂಡ್ಸ್ ಫಾರ್ಮ್ 16A, ಫಾರ್ಮ್ 16B, ಫಾರ್ಮ್ 16C ಆ್ಯಂಡ್ ಫಾರ್ಮ್ 26AS. Form 26AS is a vital document showing the portion of tax deducted at source on payments or investment made by individuals, employees and freelancers. This enables the taxpayers to claim refunds for any additional tax or overdue tax payments made. The new Form 26AS, which is applicable from assessment year 2020-21, has been refurnished to make it easier to file income tax returns online as well as encourage compliance with any tax regulations. Next topic which we are going to discuss is how to link Aadhaar to income tax returns. ITR ಗೆ ಆಧಾರ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡಬೇಕಾಗುತ್ತೆ SSC ಅಂತ ಹೇಳಿ. It is compulsory for every individual taxpayer to quote their Aadhaar number while filing income tax returns. He or she is also required to link their PAN, permanent account number card, to their Aadhaar number. One cannot file a return, tax return either digitally or manually unless the Aadhaar number is quoted. So Aadhaar number ಇಲ್ದೇನೆ ಅಥವಾ PAN number ಇಲ್ದೇನೆ ಅವರು ITR ಅನ್ನು ಫಿಲ್ ಮಾಡಲಿಕ್ಕೆ ಅಥವಾ ಫೈಲ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. Senior citizens can file their income tax manually, but those below 80 years of age have to file it electronically. So ಯಾರು 80 yearsಗಿಂತ ಕಡಿಮೆ ವಯಸ್ಸಿನ SSC ಇರ್ತಾರೆ, they have to file it electronically. ಸೊ ಆನ್ಲೈನ್ ಮುಖಾಂತರನೇ ಅವರು ಅದನ್ನು
ಫೈಲ್ ಅಪ್ ಮಾಡಬೇಕಾಗುತ್ತೆ. ಟು ಲಿಂಕ್ ಯುವರ್ ಆಧಾರ್ ನಂಬರ್ ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಟೈಪ್ ಪ್ರೊಸೀಜರ್ ಏನು ಅಂತ ಹೇಳಿದರೆ, ಟೈಪ್ ಆರ್ ರೈಟ್ ಡೌನ್ ದ ನಂಬರ್ ಇನ್ ದ ಅಡಿಷನಲ್ ಸ್ಪೇಸಸ್ ಪ್ರೊವೈಡೆಡ್ ಇನ್ ದ ನ್ಯೂ ITR ಫಾರ್ಮ್ಸ್ ಪ್ರೊವೈಡೆಡ್ ಇನ್ ದ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್. Second procedure is, if you have applied for an Aadhaar number but have not received it, you can use the 28-digit enrollment ID in place. So ಆಧಾರ್ ಕಾರ್ಡಿಗೆ ನೀವು ಅಪ್ಲೈ ಮಾಡಿದ್ದೀರಾ ಬಟ್ ಇನ್ನೂ ಅದು ಬರಲಿಲ್ಲ ಅಂತ ಇದ್ದಾಗ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಅಲ್ಲಿ ಎನ್ರೋಲ್ಮೆಂಟ್ ID ಅಂತ ಹೇಳಿ ಸ್ಪೇಸ್ ಇರುತ್ತೆ, ಅದರಲ್ಲಿ 28 ಡಿಜಿಟ್ ಅನ್ನು ನಾವು ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿದರೆ, ಆಧಾರ್ ನಂಬರ್ ಗೆಟ್ಸ್ ಆಟೋಮ್ಯಾಟಿಕಲಿ populated in the ITR forms if it has been electronically added before. Next topic ನಾವು ತಿಳ್ಕೊಳ್ಳುವಂಥದ್ದು ಕಾನ್ಸಿಕ್ವೆನ್ಸಸ್ ಆಫ್ ನಾಟ್ ಫೈಲಿಂಗ್ ITR. ಸೊ ಪ್ರತಿಯೊಂದು ವ್ಯಕ್ತಿ ತಮ್ಗೆ ಏನು ಇನ್ಕಮ್ ಬಂದಿರುತ್ತೆ ಅದರ ಮಾಹಿತಿಯನ್ನು ITR ಮುಖಾಂತರ ಕೊಡಬೇಕಾಗುತ್ತೆ. ಸಪೋಸ್ ಅವರು ಆ ಮಾಹಿತಿಯನ್ನು ಕೊಡಲ್ಲ ಅಂತ ಇದ್ದರೆ ಅದಕ್ಕೆ ಕೆಲವೊಂದು ಅಡ್ಡ ಪರಿಣಾಮಗಳು ಇರುತ್ತೆ, ಅದನ್ನು ನಾವು ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೇವೆ. ಸೊ ITR ಅನ್ನು ಫೈಲ್ ಮಾಡಿಲ್ಲ ಅಂದರೆ ಏನೆಲ್ಲ ಪರಿಣಾಮ ಆಗುತ್ತೆ, ಏನೆಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅದನ್ನು ನಾವು ಸ್ಟಡಿ ಮಾಡ್ತೇವೆ. ಆ್ಯಸ್ ಪರ್ ಎಕ್ಸ್ಪರ್ಟ್ಸ್, ಎ ಪೆನಾಲ್ಟಿ ಮೇ ಬಿ ಲೇವಿಡ್ ವಿಚ್ ಇಸ್ ಮಿನಿಮಮ್ ಆಫ್ 50% ಆಫ್ SSD ಟ್ಯಾಕ್ಸ್ or maximum 200% of the SSD tax. Apart from the penalty for late filing, interest under section 234A at 1% per month or part thereof will be charged till the date of payment of taxes. The calculation of the interest will start from the date falling immediately after the due date. So, the longer you wait, the more you pay. So, our act ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಕೊಟ್ಟಂಥ ಪೆನಾಲ್ಟಿಯನ್ನು ಅವರು ಚಾರ್ಜ್ ಮಾಡ್ತಾ ಬರ್ತಾರೆ. ಅದ್ರ ಬಗ್ಗೆ ನಾನು ಇವಾಗಲೇ ಮಾಹಿತಿಯನ್ನು ಕೊಟ್ಟೆ. SSC ಮೇ ಆಲ್ಸೋ ಹ್ಯಾವ್ ಟು ಫೇಸ್ ಪ್ರಾಸಿಕ್ಯೂಷನ್ ಆಲ್ಸೋ, ರಿಗರಸ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ಅಪ್ ಟು 7 years ಆ್ಯಂಡ್ ಫೈನ್. ಸೊ ಪ್ರಾಸಿಕ್ಯೂಷನಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಅವರಿಗೆ ಜೈಲ್, SSCಗೆ ಜೈಲ್ ಹಾಕುವಂಥ ಸಾಧ್ಯತೆ ಇದೆ. ಎಷ್ಟು ಅವಧಿಗೆ ಹಾಕ್ತಾರೆ ಅಂತ ಹೇಳಿದರೆ 7 ವರ್ಷ ಆಗಿರ್ಬೋದು. ಅದರ ಜೊತೆಗೆ ಫೈನನ್ನು ಸಹ SSCಯಿಂದ, ಯಾರು ಫೈಲ್ ಮಾಡಲಿಲ್ಲ ITR ಅಂತ SSCಯಿಂದ ಕ್ಲೇಮ್ ಮಾಡುವಂಥ ಆಫೀಸಸ್ ಮುಖಾಂತರ ಅದನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಡ್ಯೂ ಡೇಟ್ಸ್ ಫಾರ್ ಫೈಲಿಂಗ್ ವೇರಿಯಸ್ ರಿಟರ್ನ್ಸ್. ಸೊ ಯಾವ್ಯಾವ ಡ್ಯೂ ಡೇಟ್ಸ್ ಅನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಆಲ್ SSCs ಎಕ್ಸೆಪ್ಟ್ ಕಂಪನೀಸ್, ನಾನ್ ಕಂಪನೀಸ್ ಹೂಸ್ ಬುಕ್ಸ್ ಆರ್ ರಿಕ್ವೈರ್ಡ್ ಟು ಬಿ ಆಡಿಟೆಡ್, ವರ್ಕಿಂಗ್ ಪಾರ್ಟ್ನರ್ ಆಫ್ ಎ ಫರ್ಮ್, ಪಾರ್ಟ್ನರ್ಶಿಪ್ ಫರ್ಮ್ whose accounts are required to be audited. ಇಲ್ಲಿ ಮೊದಲಿಗೆ ಬರುವಂಥದ್ದು ಕಂಪನಿಗಳು, ಆಲ್ SSCs ಎಕ್ಸೆಪ್ಟ್ ಅಂದರೆ ಎಲ್ಲ SSCs, ಕೆಲವರನ್ನು ಹೊರತುಪಡಿಸಿ. ಯಾರನ್ನು ಹೊರತುಪಡಿಸಿ ಅಂತ ಹೇಳಿದರೆ ಕಂಪನೀಸ್ಗಳು ಮತ್ತು ಕೆಲವೊಂದು ನಾನ್ ಕಂಪನೀಸ್ ಮತ್ತು ಕೆಲವೊಂದು ವರ್ಕಿಂಗ್ ಪಾರ್ಟ್ನರ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ನಾನ್ ಕಂಪನೀಸ್ ಯಾವುದು ಅಂತ ಹೇಳಿದರೆ ಯಾರ ಬುಕ್ಸು ಇನ್ನೂ ಆಡಿಟ್ ಆಗೋದು ಬಾಕಿ ಇದೆ. ಅದೇ ರೀತಿಯಾಗಿ ವರ್ಕಿಂಗ್ ಪಾರ್ಟ್ನರ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಡ್ಯೂ ಡೇಟ್ಸಲ್ಲಿ ಬರುವಂಥ ಮೊದಲನೇ ಯಾವುದು ಅಂತ ಹೇಳಿದರೆ, ಆಲ್ SSCs ಎಕ್ಸೆಪ್ಟ್ ಕಂಪನೀಸ್, ನಾನ್ ಕಂಪನೀಸ್ ಹೂಸ್ ಬುಕ್ಸ್ ಆರ್ ರಿಕ್ವೈರ್ಡ್ ಟು ಬಿ ಆಡಿಟೆಡ್, ವರ್ಕಿಂಗ್ ಪಾರ್ಟ್ನರ್ ಆಫ್ ಎ ಫರ್ಮ್ ಹೂಸ್ ಅಕೌಂಟ್ಸ್ ಆರ್ ರಿಕ್ವೈರ್ಡ್ ಟು ಬಿ ಆಡಿಟೆಡ್. ಫಾರ್ ದೆಮ್ ದ ಡ್ಯೂ ಡೇಟ್ ಫಾರ್ ಫೈಲಿಂಗ್ ITR ಈಸ್ 31st July of the following year, 31st July of the assessment year. Second due date for companies not requiring transfer pricing report, non-companies whose books are required to be audited. For them, the due date is 30th September of the following year. Third category is companies requiring transfer pricing report. For them, the due date for filing ITR is 30th November of the following year. Thank you.